ಸಹೋದರ ಕರ್ಣ ಮಾವ ಪಿತಾಮಹ ನಿರುತಂ ಸಾಮಾಂತರಾಜ್ಯರಿಂದೊಡಗೂಡಿ ನಿರುತಂ ಸಾಮಾಂತರಾಜ್ಯರಿಂದೊಡಗೂಡಿ ನೆರವಿ ದುರ್ಯೋಧನನಿಗೆ ಆದಾರು ಸಮರಿಹರೈ ಮಂಡಲ ಋತ ಪರಿವಿಷ್ಟಿತನಾಗಿ ಮಂಡಲ ಋತ ಪರಿವಿಷ್ಟಿತನಾಗಿ ನೆರವಿ ದುರ್ಯೋಧನನಿಗೆ ಹದಾರು ಸಮರಿಹರೈ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಪೇಳ್ ಗುರುಕುಲ ಸಿಂ ಆಸನದೆ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂ ಆಸನದೆ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿರೆ ಗುರುಕುಲ ನನಗೆ ಸರಿ ಸಾಟಿರುವರೆ ಪೇಳ್ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ನಿಪುಗಳ ವಧಿಸದೆ ಬಿಡನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ನಿಪುಗಳ ವಧಿಸದೆ ಬಿಡನೆ ಈ ಮಾವಶಕುನಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಶಕುನಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಅನುಜದು ಶಾಸನ ಅವರನ್ನು ವಧಿಸದಿರುವನೇ ಅನುಜದು ಶಾಸನ ಅವರನ್ನು ವಧಿಸದಿರುವನೇ ಹೀಗಿರುವಲ್ಲಿ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಪೇಳ್ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಪೇಳ್ ಗುರುಕುಲ ಸಿಂ ಆಸನದೆ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿರೆ ಗುರುಕುಲ ಸಿಂ ಆಸನದೆ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿರೆ ಸಾಟಿರುವರೆ ನನಗೆ ಸರಿ ಸಾಟಿರುವರೆ ಪೇಳ್ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದೆಯಾ? ರಾಜ್ಯ ಕೋಶಾಲಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದೆಯ ತಾತ ಓ ಅರಣ್ಯವಾಸಿಗಳ ಅಟ್ಟಹಾಸವನ್ನು? ದುರ್ಯೋಧನ ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಮಗು? ತಾತ, ಯುದ್ಧ ಯುದ್ಧ ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಿಗೆ
ಸಿಕ್ಕಿದ ಬಾಳೆಹಣ್ಣಿನಂತೆ ಲಚ್ಚಿಗುಚ್ಚಾಗಿ ಹೋಗುವರು. ಅದರ ಚಿಂತೆಯನ್ನು ಬಿಡಿ ಸಹೋದರ. ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನ ಯಾರು? ಅಂಗರಾಜನಾದ ನಮ್ಮ ಕರ್ಣನಿಲ್ಲವೇ ಅಣ್ಣ? ಮಿತ್ರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಾರನೆ ವರ್ತಮಾನವೇನು? ಏನು? ರಾಜಾದಿ ರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಸಾಮಾನ್ಯನಾದ ಗೋಪಾಲನು ಪುರುಷೋತ್ತಮನೇ? ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗಣಕನು ಸಾರವಾಗಿ ಕೇವಲ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಕೇಳಿದಿರಾ ಈ ವಿಚಿತ್ರವಾದ ವೃತ್ತಾಂತವನ್ನು? ದುರ್ಯೋಧನ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ತಿಳಿದುಕೊಳ್ಳಲು ಶ್ರೀಕೃಷ್ಣನು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ಸುಯೋಧನ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರಚಿಸುವಂತೆ ಪಥ್ಯವು ಎಂದಿಗೂ ರಚಿಸುವುದಿಲ್ಲ. ನಿನಗೆ ಮರಣಕಾಲ ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪಗೊಂಡಿರುವುದು. ಬೇಡ, ಆಲೋಚಿಸುವನಾಗು. ಓಹೋ ಸಹೋದರ, ಹಿರಿಯವನು ಪರಮ ಪೂಜ್ಯನೆಂದು ಸುಮ್ಮನಿದ್ದರೆ ರಾಜ್ಯಸಭಾ ಎಂದು ಗೌರವವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರತಳ್ಳಿಸು. ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ. ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ. ಹುಚ್ಚನೆಂದಲ್ಲಿ ಹೆಚ್ಚಿ ಬೆಳೆದರೆ ಕೊಚ್ಚಿನಿಂದ ಮೈನೆತ್ತರ ಕಡಿಮೆ. ಹುಚ್ಚನೆಂದಲ್ಲಿ ಹೆಚ್ಚಿ ಬೆಳೆದರೆ ಕೊಚ್ಚಿನಿಂದ ಮೈನೆತ್ತರ ಕಡಿಮೆ. ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ. ದೈವ ಭೀಮನ ಬುಧನ ವಸೀಲಿ ಗುರುಕುಲ ವೀರರ ಬಲವನ್ನು ತೋರಿ. ದೈವ ಭೀಮನ ಬುಧನ ವಸೀಲಿ ಗುರುಕುಲ ವೀರರ ಬಲವನ್ನು ತೋರಿ. ಹಲಮರ ಭೂಮದ ತುಳಿಯದ ಬಿಡನ, ಹಲಮರ ಭೂಮದ ತುಳಿಯದ ಬಿಡನ. ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ, ವಿದುರ ಮುಚ್ಚಬಾಯಿ ವಿದುರ. ಇಲ್ಲವೋ ವಿದುರ, ಇದೇನು ರಾಜಸಭೆಯೆಂದು ತಿಳಿದಿದೆಯೋ ಅಥವಾ ಅಶ್ವರಾಯವೆಂದು ತಿಳಿದಿದೆಯೋ? ಜಾಕೆ, ಇದು ರಾಜಸಭೆ. ಮಿತಿ ಮೀರಿ ಮಾತನಾಡಿದರೆ ಈ ನನ್ನ ಗದಿಯಿಂದ ಅಪ್ಪಳಿಸಿ ಹೊರತಳ್ಳಬೇಕಾಗುತ್ತದೆ. ಎಚ್ಚರಿಕೆ, ಎಚ್ಚರಿಕೆ. ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿಗಳೇ ಕೇಳಿ, ಹಿಂದೆ ನೀವು ದ್ರೌಪದಿಗೆ ವಸ್ತ್ರಪ್ರಹರಣ ಮಾಡಿದ ಕಾಲದಲ್ಲಿ ಆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿಮ್ಮ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಆ ಗದೆಯನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಧನಸ್ಸನ್ನು ಈಗಲೇ ಮರೆತು ಬಿಸಾಡುವೆನು. ವಿದುರ, ಇಂತಹ ಸಮಯದಲ್ಲಿ ಆ ಶಿವನು ಅನುಗ್ರಹಿಸಿದ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಅಂತಹ ಕಾರ್ಯವ ಮಾಡಿದೆ ವಿದುರ. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ ಪರಮಜ್ಞಾನಿಯಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ
ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನ್ನ ಬೆಂಬಲಿಗನಾಗಿದ್ದರೆ ಈ 3 ಲೋಕವನ್ನೇ ಜಯಿಸಬಹುದಾಗಿತ್ತು. ಕರ್ಣ ಕರ್ಣ ಧುರದೋಳ್ ಪಾರ್ಥನ ಶಿರವಂ ಥರಿದೋ ಧರಣಿ ಗುರುಳಿಪೇನುತ ಶಪಥವನಾಂತೋ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರ ಚಾಪವನಾಂತೋ ನಿನಗೆ ಸರಿ ಸಮರಿಹರೆ ಕರ್ಣ. ಕರ್ಣ, ಈ ವಿದುರನ ಗೊಡ್ಡ ಬೆದರಿಕೆಗೆ ನೀನು ಸಹ ಭಯಪಟ್ಟೆಯ? ಇವನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು? ಅಥವಾ ಆ ಬಿಲ್ಲಿನಿಂದ ನಮಗಾಗಬೇಕಾದ ಸಹಾಯವಾದರೂ ಏನು? ಬಿಡು ಭಯವನ್ನು ಮಿತ್ರ. ಕೊಂಡಾಡಿ ದೇವತೆಯ ಕುರುಕುಲ ದೇವತೆಯ ಕೊಂಡಾಡಿ ದೇವತೆಯ 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 ಪಿತಾಮಹ, ನಾಡೆಂದು ಕೂಡಿ ಒಡೆದಾಡೆ ನಾಡು ನಾಡೆಂದು ಕೂಡಿ ಒಡೆದಾಡೆ ಕೊಂಡಾಡೆ ದೇವತೆಯ ಕುರುಕುಲ ದೇವತೆಯ ಕೊಂಡಾಡೆ ದೇವತೆಯ ದೇವತೆಯ ದೇವತೆಯ. ದುರ್ಯೋಧನ, ದೇವಿ ಬರುವಂತಾಗಿ ಜಗಕ್ಕೆಲ್ಲ ಪ್ರಭುವಾಗಿ ದೇವಿ ಬರುವಂತಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿರಿ ಜನರಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿರಿ ಜನರಾಗಿ ಕೊಂಡಾಡಿ ದೇವತೆಯ ಕುರುಕುಲ ದೇವತೆಯ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ಹಾಗೆ ನೋಡಿರಿ, ದೈವ ಸಹಾಯ ಇಲ್ಲದವರು ತಮಾಗಿರೋ ಸಹಾಯವನ್ನು ಒಂದೊಂದಾಗಿ ಕಳೆದುಕೊಂಡರು. ದುರ್ಯೋಧನ, ಗುರುದೇವ, ಕೇಳು ಪೇಳುವೆ ದುರ್ಯೋಧನ. ದುರ್ಯೋಧನ, ಆಚಾರ್ಯರೇ, ಕೇಳು ಪೇಳುವೆ ದುರ್ಯೋಧನ. ಹರುಷದಿಂದಲೇ ನೀಗೇಳೋ. ದುರ್ಯೋಧನ, ಗುರುದೇವ, ಹರುಷದಿಂದಲೇ ನೀಗೇಳೋ. ಕೇಳು ಪೇಳುವೆ ದುರ್ಯೋಧನ. ದುರ್ಯೋಧನ, ಗುರುದೇವ, ಕಾನನದೋಳು ಕುವರ
ಕಾನನ ಡೋಲು ಬಾಳಲಿ ಬಂದಿಯ ಕಾನನ ಡೋಲು ಬಾಳಲಿ ಬಂದಿಯ ಅರುಷಾದಿಂದಲಿ ನೀ ಕೇಳೋ. ಆಚಾರ್ಯರೇ, ಅರುಷಾದಿಂದಲಿ ನೀ ಕೇಳೋ. ಕೇಳು ಕೇಳುವೆ ದುರ್ಯೋಧನ 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 ಕುವರ. ದುರ್ಯೋಧನ, ಆಚಾರ್ಯರೇ, ನೀವು ಮತ್ತೆ ಪಾಂಡವರು ಸಹೋದರರಲ್ಲವೇ? ಆದ್ದರಿಂದ ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಅವರನ್ನು ಸಂತೈಸು ದುರ್ಯೋಧನ. ಇದು ನನ್ನ ಅಭಿಮತ. ಆಚಾರ್ಯರೇ, ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಸಭೆಯಿಂದ ಹೊರತಳ್ಳಬೇಕಾಗುವುದು. ಎಚ್ಚರ ಎಚ್ಚರ. ಸಹೋದರ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೊಂಡ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು. ನಾನು ನನ್ನದೆಂಬ ಮಮಕಾರ ನಿನಗೇಕೆ? ಮಣ್ಣಿನಲ್ಲೇ ಹುಟ್ಟಿ ಮನುಜ ಮನುಜ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಇದೆ. ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಇದೆ. ಧರ್ಮ ಕಾಂಡವ ಧರ್ಮ ಪಾಲಿಪ ಧರ್ಮ ಕಾಂಡವ ಧರ್ಮ ಕಾಂಡವ ಧರ್ಮ ಕಾಂಡವ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಆಹಾ, ದುರ್ಯೋಧನನು ಏನು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರೂ ಕೂಡ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯ.
ನೀನು ಸುಯೋಧನ, ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ಹೇಳಿ ಕಳಿಸಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಭಾವ. ಚಂದ್ರಕುಲಜನಾದ ನಾನು ನಿನಗೆ ನಮಸ್ಕರಿಸಿದನೆಂದು ಭಾವಿಸಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನನ್ನನ್ನೇ ನಮಸ್ಕರಿಸಿದನೆಂದು ಭಾವಿಸಬೇಡ. ಒಂದು ವೇಳೆ ನಮಸ್ಕರಿಸಿದರು ಅದು ನಿನಗಲ್ಲ, ಭರತ ಭೂ ಮಾತೆಗೆ ಎಂದು ತಿಳಿ. ಹೇಗೋ ಬಂದಿರುವೆ, ಬಾ ಕುಳಿತುಕೋ. ಬಂದವರನ್ನು ಸತ್ಕರಿಸುವುದು ನಮ್ಮ ಕ್ಷತ್ರಿಯ ಧರ್ಮ. ಕೃಷ್ಣ, ಸುಯೋಧನ, ನಿನಗೆ ಗೋಪಿಕಾ ಸ್ತ್ರೀಯರ ನರ್ತನವೆಂದರೆ ಬಹು ಪ್ರೀತಿಯಲ್ಲವೇ? ಇರಬಹುದು. ಎಲ್ಲ ಕಪಟಿ, ಇರಬಹುದೇನು? ಇದ್ದೇ ಇದೆ. ಯಾರಲ್ಲಿ ಚಾರನೆ ವರ್ತಮಾನವೇನು? ಸಹೋದರ, ನಮ್ಮ ಅರಮನೆಯ ರಾಜನರ್ತಿಕೆಯರನ್ನು ಬರಮಾಡಿ. ಕರುನಾಳು ಕುರುಭೂಪ ರಾಜೇಶ್ವರ, ಕರುನಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕರುನಾಳು ಕುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಗರ, ಚಾಪ ವಿದ್ಯೆಯ ಬಲ್ಲ ಕರ್ಣದ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಗರ, ಚಾಪ ವಿದ್ಯೆಯ ಬಲ್ಲ ಕರ್ಣದ ಪರಮಾಪ್ತ, ತಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಸೋದರ ಪಾವನಾಗಿದ್ದ ಚತುರ, ಸೋದರ ಪಾವನಾಗಿದ್ದ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗ ಬಲ್ಲ, ಈ ಜಗ ಬಲ್ಲ, ಎಲ್ಲವ ಬಲ್ಲವ ಈ ಜಗ ಬಲ್ಲ, ಎಲ್ಲವ ಬಲ್ಲವ ಈ ಜಗ ಬಲ್ಲ, ಕರುನಾಳು ಕುರುಭೂಪ ರಾಜೇಶ್ವರ, ತಲಗಿನ ವಂಶ ಕುಲ ತಿಲಕ ಮಕುಟೇಶ್ವರಾಧೀನ, ಕರುನಾಳು ಕುರುಭೂಪ ರಾಜೇಶ್ವರ.
ನೀಲವರ್ಣ ಧಾರಿ ಈ ಚೆಲುವ ನೀಲವರ್ಣ ಧಾರಿ ಈ ಚೆಲುವ ಕೊಳಲನಾದದಿ ಕೊಳಲನಾದದಿ ಜಗದ ಜನರ ಮರುಳುಗೊಳಿಬ ಕೊಳಲ ನಾದದಿ ಕೊಳಲನಾದದಿ ಜಗದ ಜನರ ಮರುಳುಗೊಳಿಬ ಕೃಷ್ಣ ಕೃಷ್ಣ ನರ್ತಕಿಯರೇ, ಭಲೆ ನರ್ತಕಿಯರೇ, ಭಲೆ ಹೇಳಿ ಮತ್ತೊಮ್ಮೆ, ಹೇಳಿ ಮತ್ತೊಮ್ಮೆ. ಭೀಮನಿಗಿವನು ಕಡುವೈರಿ, ಈ ಭೀಮನಿಗಿವನು ಕಡುವೈರಿ, ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಭೀಮನಿಗಿವನು ಕಡುವೈರಿ, ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಇವನಿಗೆ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ, ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ, ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು, ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ, ಕರುನಾಳು ಕುರು ಭೂಪ ರಾಜೇಶ್ವರ ತನಗಿನದು ಕುರು ವಂಶ ಕುಲ ತಿಲಕ ಮಕುಟೇಶ್ವರಾದಿ, ಕರುನಾಳು ಕುರು ಭೂಪ ರಾಜೇಶ್ವರ ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ಕಜನು ದಿಮಿದ ಕಜನು ತಕ ದಿಮಿದ ಕಜನು ತಾಮ್ 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 ತಗದಿಮಿದ ಕಜನು ತಾಮ್ 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 ತಗದಿಮಿದ ಕಜನು ತಾಮ್ 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 ತಗದಿಮಿದ ಕಜನು ದಿಮಿದ 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 ಕಜನು ತಗದಿಮಿದ ಕಜನು ದಿಮಿದ ಕಜನು ತಗದಿಮಿದ ಕಜನು ತಾಮ್ 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 ತಗದಿಮಿದ ಕಜನು ತಾಮ್ 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 ತಗದಿಮಿದ ಕಜನು ತಾಮ್ 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 ತದ್ದಿತ್ತ ಕಣಕಜಂ ತಜಂ ತರಿತ ಕದಿತ್ತ ಕಣಕಜಂ ತಜಂ ತರಿ ತರಿತ ತಜನು ತಗಿಟ ತದಿಮಿತ ಕಜನು ತರಿತ ತಜನು ತಕಿಟ ತದಿಮಿತ ಕಜನು ತದ್ದಿತ್ತ ಕಣಕಜಂ ತಜಂ ತರಿತ ಕದಿತ್ತ ಕಣಕಜಂ ತಜಂ ತರಿ ತರಿತ ತಜನು ತಕಿಟ ತದಿಮಿತ ಕಜನು ತರಿತ ತಜನು ತಕಿಟ ತದಿಮಿತ ಕಜನು ನಕಜಂ ತಜಂ ತರಿದಗ ದಿತ್ತಗ ನಕಜಂ ತಜಂ ತರಿತಾಂಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತರಿಕಿಡತಗ ದಿತ್ತಗ ನಕಜಂ ತಜಂ ತರಿದಗ ದಿತ್ತಗ ನಕಜಂ ತಜಂ ತರಿತಾಂಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತಾಂಕಿಡತಗ ತರಿಕಿಡತಗ ತರಿಕಿಡತಗ
ನಕಜಂ ತಜಂ ತರಿದಾಗ ದಿತ್ತಗ ನಕಜಂ ತಜಂ ತರಿ ತಾಂಕಿಡದಾಗ ತರಿಕಿಡದಾಗ ತದ್ಧೀಂ ಗಿಣ್ಣಂತಂ ತಾಂಕಿಡದಾಗ ತರಿಕಿಡದಾಗ ತದ್ಧೀಂ ಗಿಣ್ಣಂತಂ ನಕಜಂ ತಜಂ ತರಿದಾಗ ದಿತ್ತಗ ನಕಜಂ ತಜಂ ತರಿ ತಾಂಕಿಡದಾಗ ತರಿಕಿಡದಾಗ ತದ್ಧೀಂ ಗಿಣ್ಣಂತಂ ತಾಂಕಿಡದಾಗ ತರಿಕಿಡದಾಗ ತದ್ಧೀಂ ಗಿಣ್ಣಂತಂ ನಕಜಂ ತಜಂ ತರಿದಾಗ ದಿತ್ತಗ ನಕಜಂ ತಜಂ ತರಿ ತಾಂಕಿಡದಾಗ ತರಿಕಿಡದಾಗ ತದ್ಧೀಂ ಗಿಣ್ಣಂತಂ ತಾಂಕಿಡದಾಗ ತರಿಕಿಡದಾಗ ತದ್ಧೀಂ ಗಿಣ್ಣಂತಂ ತಗಜಂ ತಗಿಡಜಂ ತದಿಂಗಿಣ್ಣಕ 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 ತಜ್ಜಂ ತಗಜಂ ತಗಿಡಜಂ ತದಿಂಗಿಣ್ಣಕ 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 ತಜ್ಜಂ ತಗಜಂ ತಗಿಡಜಂ ತದಿಂಗಿಣ್ಣಕ 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 ತಜ್ಜಂ ತಗಜಂ ತಗಿಡಜಂ ತದಿಂಗಿಣ್ಣಕ 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 ತಜ್ಜಿತ್ತಗ ಜುಣುತ ತಗ ಜುಣುತ ಜುಣುತಾಂ ತಾಂ 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 ತದಿಂಗಿಣ್ಣಕ ತಗ ತದಿಂಗಿಣ್ಣಕ ತಗ ತದಿಂಗಿಣ್ಣಕ ತಜ್ಜಿತ್ತಗ ಜುಣುತಾಂ ದಿತ್ತಗ ಜುಣುತಾಂ ತಗ ಜುಣುತಾಂ ಜುಣುತಾಂ ಕುಲತಿಲಕ ಮಗುಟೇಶ್ವರಾದಿಲ ಪೂರ್ವಂಶ ಕುಲತಿಲಕ ಮಗುಟೇಶ್ವರಾದಿ ಕರುನಾಳು 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 ಕುರುಭೂಪ ರಾಜೇಶ್ವರ 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 ಈಗ ಹೇಳು ಕೃಷ್ಣ, ನಿನ್ನ ಗೋಪಿಕಾಸ್ತ್ರೀಯರ ನರ್ತನಕ್ಕೂ ಈ ದುರ್ಯೋಧನ ಸಾರ್ವಭೌಮನ ಅರಮನೆಯ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಸಂತೋಷವಾಯಿತೆ? ಸುಯೋಧನ, ಎಷ್ಟೇ ಆಗಲಿ ನೀನು ಚಕ್ರವರ್ತಿಯ ಮಗನಾದ ಚಲದಂಕಮಲ್ಲನಲ್ಲವೇ? ಈಗ ಹೇಳು ಕೃಷ್ಣ, ಅಪೂರ್ಯವಾಗಿ ನಮ್ಮಲ್ಲಿಗೆ ಬಂದ ಸಮಾಚಾರವೇನು ತಿಳಿಸು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನವಾಗಿತ್ತು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ಯಾವ ವಿಚಾರವಿದ್ದರೂ ಹೇಳು, ನಾನೇ ನಿಂತು ನಡೆಸಿಕೊಡುವೆನು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲೇ ಇಲ್ಲ. ಈಗ ಎಲ್ಲರೂ ಕೇಳಿರಿ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷ ಸಭಾಸದರೇ, ಈ ದಿನ ನಾನು ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಅದು ಅಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವವನ್ನು ಮರೆಯಲು ಪಾಂಡುನಂದರರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲದಕ್ಕೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನೇ ಯಾಚಿಸುತ್ತಿರುವಾಗ
ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಿಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರ, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ದುರ್ಯೋಧನ, ಯಾರು? ವಿದುರ ಮಹಾಶಯ, ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವವರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದೇ ನಮ್ಮಂಥ ವಿವೇಕಿಗಳ ಕರ್ತವ್ಯ. ಕುಮಾರ, ಈಗ ನೀನು ಯೌವನದ ಮದದಿಂದ ಗರ್ವಿತನಾಗಿರುವೆ. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಬಿಟ್ಟುಕೊಡು. ಇದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಿಲ್ಲ ಏಕೆ? ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲೇ ಮಾತ್ರ ದೋಷಗಳು ಕಾಣುತ್ತಿರುವವು ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನು ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ತ್ಯಾಗಿನಿಯಾಗಿಯೇ ಮುಗಿಸಿದೆ. ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ನಾನು ಅದನ್ನು ಚೆನ್ನಾಗಿಯೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಆಗಲ್ಲ. ಭಲೆ ಭಲೆ ಆಗಲ್ಲ. ಕೇಳು ಕೃಷ್ಣ, ಈ ಕೌರವನನ್ನು ಸದೆಬಡಿಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಬಾಕನಾದ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನಮ್ಮ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಏಡಿಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ತಮ್ಮ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಚನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸದು, ಚಲಿಸಲಾರದು, ಚಲಿಸಬಾರದು. ಹೇಗೆ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವದು ಬೇಸರವೋ ಹರಿದ ಸಹೋದರ, ಹೇಗೆ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವದು ಬೇಸರವೋ ಬೇಡ ಬೇಡವದು ಬೇಸರವೋ ಬೇಡ
ಪಾಂಡವರಿಗೆ ಹೇಳು ಸಮರವೇ ಸಿದ್ಧ ಎಂದು, ಸಮರವೇ ಸಿದ್ಧ ಎಂದು. ರಾಜಾದಿರಾಜರಾದ ನಮಗೆ ಏಕೆಯನ್ನು ಹೇಳಲು ಬಂದಿರುವೆಯಾ? ಆ ನಿನ್ನ ಪಾಂಡವರನ್ನು ಒಟ್ಟಡಗಿ ಹೋದರೆ ನಾನು ಸಿಂಧುರಾಜನೇ ಅಲ್ಲ. ಹೋಗು ಕಿಚ್ಚ, ಆ ನೀಚರಾದ ಪಾಂಡವರಿಗೆ ಹೇಳು ಯುದ್ಧವೇ ಸಿದ್ಧ ಎಂದು ಹೇಳುವಿಡಿ ಕಿಚ್ಚ, ಹೇಳುಬಿಡು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಅಗೆಯುತ್ತಿರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾಂಗವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾದನು ಏಕೋ ದಾತನಾರೋ ಇತವಾ ಮರೆತರೆ ಕೆಣಕಿ ಕೊಲ್ಲಿಸುವುದೇ ಮುನ್ನ ಬರುವುದು ವೀರ ಸಮರ.
ಕೃಷ್ಣ, ಆ ನಿನ್ನ ಪ್ರಾಣಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೇಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ತುತಪ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಕರ್ಣನ ಧರ್ಮದ ನುಡಿಗಳಿಂದ ಮಾಧವನ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವೆ ಕೇಳು. ಈ ನಿನ್ನ ಗುರು ಹಿರಿಯರು, ಸಹೋದರರು ಇವರನ್ನೊಂದು ಸಾರಿ ದಿಟ್ಟಿಸು ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಆಲೋಚಿಸಿ ನೋಡು ಸುಯೋಧನ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಹಾಗಲ್ಲ ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನು ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ಕೃಷ್ಣ, ಸುಯೋಧನ, ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ರೂಢಿಯೊಳಗವರದೆಂತ ಶ್ರೇಷ್ಠರೆನಿಪರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಹರಿತು ನೀನಿದೆಲ್ಲವಾ, ಅರಿತು ನೀನಿದೆಲ್ಲವಾ, ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಆ ನಿನ್ನ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಭೀರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ದೇಹ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಭಾರತ ಭೂಮಿ ಸಜ್ಜೈಸಿ ದುರಾಶ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿದೆ. ಭಾರತ ಭೂಮಿ ಸಜ್ಜೈಸಿ ದುರಾಶ, ದುರಾಶ. ಕರೆಸಿ ಗನಿ ನಿನ್ನ ಅನುಜಾಗರ. ಕರೆಸಿ ಗನಿ ನಿನ್ನ ಅನುಜಾಗರ. ಕರೆಯ ನಿಂತು ಜಾತಿ ಪಡೆ ಸುಖಿಯಾಗುವೀರ. ಕರೆಯ ನಿಂತು ಜಾತಿ ಪಡೆ ಸುಖಿಯಾಗುವೀರ.
ಆಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳು ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸುಹೆ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆ ಎಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧಗಳು ಅನಂತ ಕಾಲ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಸ್ನೇಹಶೀಲರು, ಧರ್ಮನಿಷ್ಠರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗಣ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿರುವೆ. ವಾರಣಾವತದ ಅರಿಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಹಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಯೋಧನ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಚಿಂತೆ ಇಲ್ಲ, 5 ಗ್ರಾಮವನ್ನಾದರೂ ಬಿಟ್ಟು ಕೊಡುವೆ. ಇದಕ್ಕೆ ನಿನ್ನ ಉತ್ತರವೇನು ಸುಯೋಧನ? ಏನು ಹೇಳಿದೆಯೇ ಕೃಷ್ಣ? 5 ಊರುಗಳೇಕೆ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಊರುಗಳು ಈಗಲೂ ಸಹ ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ ಬಿಡು, ಭಿಕ್ಷೆ ಪಾತ್ರೆಯನ್ನು ಕೊಡಿಸುವೆನು. ಯೋಧನ, ನಮ್ಮ ಭೀಮಸೇನನು ಮಹಾವರಟನು, ಆತನಿಗೆ 1 ಗ್ರಾಮವನ್ನಾದರೂ ಬಿಟ್ಟು ಕೊಡುವೆಯಾ? ಏನು? ನಿನ್ನ ಭೀಮಸೇನನು ಮಹಾವರಟನು, ಆತನಿಗೆ 1 ಗ್ರಾಮವನ್ನು ಬಿಟ್ಟು ಕೊಡಬೇಕೆ? ಆಗಲ್ಲ, ಕೇಳು ಕೃಷ್ಣ. ಕೆಟ್ಟರು ಸರಿ ಕಟ್ಟ ಕಡೆಯದಾಗಿ ಪಟ್ಟು ಹಿಡಿದ ಈ ಕೆಚ್ಚನೆಯ ಕಟ್ಟಾಳು ದುರ್ಯೋಧನನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ದೊಡ್ಡನು ಛಲವನ್ನು. ಭೂತ ಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನದಲ್ಲಿ ಕಾಲ್ಗೆರದು ಕಾಳಗಕ್ಕೆ ನಿಂತರೂ ಸರಿ ಕಲಿ ಅಂಶದಿಂದ ನಿರ್ಮಿತವಾದ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು, ಅಂದರೆ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರು. ಅಷ್ಟೈಶ್ವರ್ಯ ಸಂಪನ್ನ, ಅಂದರೆ ನಾನು ಮಶನದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲವ ರಾಜವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲವ ರಾಜವ. ಫಲವನ್ನು ಬಿಡಲಿದೆ ತೊಡಗಲಿ ಸರ್ಪವ, ಫಲವನ್ನು ಬಿಡದಿರೆ ತೊಡಗಲಿ ಸರ್ಪವ. ಫಲವ ಜಯಿಸಿ ಧನಮುದ ಕೊಡುಗ, ಛಲವ ಜಯಿಸಿ ಧನಮುದ ಕೊಡುವುದಿಲ್ಲವ ರಾಜ್ಯವ. ಕನ್ನೆಯ ಮಾತಿದು ದುರಾಂತದಲ್ಲಿ ಕೊಡುವುದಿಲ್ಲವ ರಾಜ್ಯವ. ಪಾಂಡು ನಂದನರು ಚಂದಡನ್ನೇ ಯುದ್ಧವ, ಪಾಂಡು ನಂದನರು ಚಂದಡನ್ನೇ ಯುದ್ಧವ. ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಡುವೆನು, ಮಾಡಿ ಗೆಲ್ಲಲಿ ರಾಜ ನೋಡಿ ಕೊಡುವೆನು. ಕೊಡುವುದಿಲ್ಲವ ರಾಜ್ಯವ. ಕನ್ನೆಯ ಮಾತಿದು ದುರಾಂತದಲ್ಲಿ ಕೊಡುವುದಿಲ್ಲವ ರಾಜ್ಯವ. ಕೊಡುವುದಿಲ್ಲವ ರಾಜ್ಯವ, ಬಿಡುವುದಿಲ್ಲವ ಭೂಮಿಯ. ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು
ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ನಿನ್ನ ಮಾಯಾಜಾಲವನ್ನು ನಾನೇನು ಅರಿಯದವನೆಂದು ಭಾವಿಸಿರುವೆಯಾ? ನಿನ್ನ ಭೀಮನಿಗೆ ಒಂದು ಊರಲ್ಲ, ಒಂದು ಗೋಪಾಲ ಇಡುವಷ್ಟು ಸ್ಥಳದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡುವವನಲ್ಲ ಈ ಚಲದಂಕಮಲ್ಲ. ಅಗ್ರಜ, ಸಹೋದರ, ಇದು ಕೌರವರ ರಾಜಸಭೆಯಲ್ಲ, ಪಾಂಡು ನಂದನರ ಮಿತ್ರಕೂಟ. ನಿನ್ನ ಹನ್ನವನ್ನೇ ತಿಂದು ಬಲಿಪುಷ್ಟರಾದ ವೃದ್ಧರು, ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕಚಿತ್ತರಾಗಿ ಕೇಳುತ್ತಿರುವರು ನೋಡು. ನಡೆ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ಸರಿಯಾಗಿ ಹೇಳಿದೆ ಸಹೋದರ. ಇಂತಹ ಕ್ಷತ್ರಿಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಹೋಗೋಣ.